ಬೆಂಗಳೂರಲ್ಲಿ ಮತ್ತೆ ಮಳೆರಾಯನ ಅಬ್ಬರ ಶುರುವಾಗಿದೆ. ನಗರದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಎಂಜಿ ರೋಡ್, ಹಲಸೂರು, ಶಿವಾಜಿನಗರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಮಲ್ಲೇಶ್ವರ, ಯಶವಂತಪುರ ಸೇರಿದಂತೆ ಹಲವು ಕಡೆ ಮಳೆಯಾಗ್ತಾ ಇದೆ. ಬೆಂಗಳೂರಲ್ಲಿ ಮತ್ತೆ ಮಳೆರಾಯನ ಅಬ್ಬರ ಶುರುವಾಗಿದೆ. ನಗರದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಎಂಜಿ ರೋಡ್, ಹಲಸೂರು, ಶಿವಾಜಿನಗರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಮಲ್ಲೇಶ್ವರ ಹಾಗೆ ಯಶವಂತಪುರ ಸೇರಿದಂತೆ ಹಲವು ಕಡೆ ಮಳೆಯಾಗ್ತಾ ಇದೆ. ಹೀಗಾಗಿ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೀಗಾಗಿ ಮೊನ್ನೆ ಕೂಡ ಮಳೆ ಆಗಿತ್ತು. ಮೊನ್ನೆ ಕೇವಲ ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದಂತಹ ಮಳೆಗೆ ಆ ಮಳೆಯೇ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಹಾಗೆ ಸಾಕಷ್ಟು ಜನರನ್ನ ಬಲಿ ಕೂಡ ಪಡೆದಿತ್ತು ಬೆಂಗಳೂರಲ್ಲಿ. ಈಗ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ. ಮಳೆ ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ರಸ್ತೆಗಳೆಲ್ಲ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯನ್ನು ಕೊಡ್ತಾ ಇದೆ. ಹಾಗೆ ವಾಹನ ಸವಾರರು, ಅದರಲ್ಲೂ ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಕಡೆ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎಂಜಿ ರೋಡ್, ಹಲಸೂರು, ಶಿವಾಜಿನಗರ, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಮಲ್ಲೇಶ್ವರ ಹಾಗೆ ಯಶವಂತಪುರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಮತ್ತೆ ಮಳೆರಾಯನ ಅಬ್ಬರ ಇದು. ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ, ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿತ್ತು, ಗಾಳಿ ಕೂಡ ಇತ್ತು. ಇದರಿಂದ ಆ ಒಂದು ಮಳೆನೇ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಅದರ ಬೆನ್ನಲ್ಲೇ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆಯಿತು. ಇನ್ನು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರು ಸಿಎಂ. ಈಗ ಮತ್ತೆ ಮಳೆರಾಯನ ಅಬ್ಬರ ಶುರುವಾಗ್ತಾ ಇದೆ. ಈ ಮಳೆ ಮತ್ತೆ ಇನ್ನೆಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ಏಕೆಂದರೆ ಬೆಂಗಳೂರಲ್ಲಿ ಮಳೆ ಬಂತು ಅಂತ ಅಂದರೆ ನಿಜಕ್ಕೂ ಜನರೆಲ್ಲ ಭಯಪಡುವಂಥ ಪರಿಸ್ಥಿತಿ. ಏಕೆಂದರೆ ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿ ಮಳೆ ಅಷ್ಟೊಂದು ಅವಾಂತರಗಳನ್ನು ಬೆಂಗಳೂರಲ್ಲಿ ಸೃಷ್ಟಿ ಮಾಡುತ್ತೆ. ಅದು ಕೂಡ ಏನು ಇಡೀ ದಿನ ಮಳೆ ಬರಬೇಕು ಅಂತೇನಿಲ್ಲ, ಒಂದು ಅರ್ಧ ಗಂಟೆ ಜೋರಾಗಿ ಬಂದರೂ ಸಾಕಷ್ಟು ತೊಂದರೆಯನ್ನು ಅಲ್ಲಿರುವಂತಹ ಜನರು ಅನುಭವಿಸ್ತಾರೆ. ಲಾಸ್ಟ್ ಟೈಮೇ ನಾವು ಅದನ್ನು ನೋಡಿದ್ವಿ. ಎಲ್ಲ ಬೃಹತ್ ಮರಗಳೆಲ್ಲ ಧರೆಗೆ ಉರುಳಿದ್ವು. ಅದು ಕೂಡ ಈ ಪಾರ್ಕ್ ಮಾಡಿರುವಂತಹ ಕಾರ್ಗಳ ಮೇಲೆ, ಬೈಕ್ಗಳ ಮೇಲೆ, ಆಟೋಗಳ ಮೇಲೆ ಎಲ್ಲ ಕಡೆ ಬಿದ್ದು ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡಿತ್ತು. ಹೀಗಾಗಿ ಇವಾಗಲೂ ಕೂಡ ಮಳೆ ಜೋರಾಗಿದೆ. ಎಲ್ಲರೂ ಆಫೀಸ್ ಮುಗಿಸಿ ಮನೆಗೆ ಹೋಗುವಂಥ ಟೈಮ್. ಹೀಗಾಗಿ ದ್ವಿಚಕ್ರ ವಾಹನ ಸವಾರರು ಮಳೆಯಿಂದ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಎಲ್ಲ ಕಡೆ ಗುಂಡಿಗಳು. ಹೀಗಾಗಿ ಮಳೆ ಬಂದಾಗ ಮಳೆ ನೀರು ರೋಡಲ್ಲೇ ನಿಲ್ಲುತ್ತೆ. ಹೀಗಾಗಿ ಎಲ್ಲೆಲ್ಲಿ ಗುಂಡಿ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆದಷ್ಟು ಹುಷಾರಾಗಿ ವಾಹನ ಸವಾರರು ತೆರಳಬೇಕಾಗತ್ತೆ. ಹಾಗೆ ಫುಟ್ಪಾತಲ್ಲೂ ಅಷ್ಟೇ, ಎಲ್ಲಿ ಕಲ್ಲಿದೆ ಅಥವಾ ಎಲ್ಲಿ ಕಲ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಎಲ್ಲ ಕಡೆ ನೀರು ಕಂಪ್ಲೀಟಾಗಿ ಫಿಲ್ ಆದಾಗ ಕಲ್ಲಿದೆ ಅಂದ್ಕೊಂಡು ನಾವೇನಾದರೂ ಕಾಲಿಟ್ರೆ ಸೀದಾ ಕೆಳಗಡೆ ಬಿದ್ದು ಹೋಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಹುಷಾರಾಗಿ ವಾಹನ ಸವಾರರು ಅಥವಾ ಯಾರೇ ಆಗಿದ್ರೂ ತಲುಪಬೇಕಾಗತ್ತೆ ಮನೆಗಳಿಗೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಧಾರಾಕಾರ ಮಳೆ ಆಗ್ತಾ ಇದೆ. ಒಂದು ಕಡೆ ಗಾಳಿ ಕೂಡ ಜೋರಾಗಿದೆ. ಆಲಿಕಲ್ಲು ಮಳೆ ಇದು. ಅಂದರೆ ನಾವು ಇಷ್ಟು ವರ್ಷ ಏನು ಮಳೆನ ನೋಡ್ತಾ ಇದ್ವಿ, ಆದರೆ ಈ ಪ್ರಮಾಣದಲ್ಲಿ ಈ ಬಾರಿ ಈ ಮುಂಗಾರು ಮಳೆ ಅಥವಾ ಈ ಹಿಂದೆ ಕೂಡ ಮಳೆಯಾದಾಗ ಎಲ್ಲ ಕಡೆ ಆಲಿಕಲ್ಲು ಮಳೆಯಾಗಿತ್ತು. ಅದು ಕೂಡ ಆಲಿಕಲ್ಲು ಒಳ್ಳೆ ಸ್ನೋಫಾಲ್ ಥರ, ಎಲ್ಲೋ ಕಾಶ್ಮೀರದಲ್ಲಿ ಇದ್ದೀವಿ ಅನ್ನೋ ರೇಂಜಿಗೆ ಆಲಿಕಲ್ಲು ಮಳೆ ಆಗ್ತಾ ಇದೆ. ನಾವು ಲಾಸ್ಟ್ ಟೈಮ್ ಹುಬ್ಳಿಲೂ ಕೂಡ ನೋಡಿದ್ವಿ, ಅದು ಕಾಶ್ಮೀರ ಥರ ಕಾಣಿಸ್ತಾ ಇತ್ತು ಹುಬ್ಳಿ. ಅದೇ ರೀತಿ ಲಾಸ್ಟ್ ಟೈಮ್ ಮಳೆ ಆದಾಗಲೂ ಬೆಂಗಳೂರಲ್ಲಿ ಮೊನ್ನೆ ಒಂದಿಷ್ಟು ಭಾಗದಲ್ಲಿ ಅಶೋಕ್ ನಗರ ಆ ಕಡೆ ಎಲ್ಲ ಕಂಪ್ಲೀಟಾಗಿ ಇದ್ಯಾವುದೋ ಸ್ವಿಟ್ಜರ್ಲ್ಯಾಂಡೋ ಕಾಶ್ಮೀರನೋ ಅನ್ನೋ ರೀತಿ ಆಲಿಕಲ್ಲು ಬಿದ್ದಿತ್ತು. ಹೀಗಾಗಿ ಈ ರೀತಿ ದೃಶ್ಯಗಳನ್ನು ನಾವು ಹಿಂದೆ ಎಂದೂ ಕೂಡ ಕಂಡಿರಲಿಲ್ಲ. ಇದು ಸಾಕಷ್ಟು ಆತಂಕಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಇದರಿಂದ ಇನ್ನೊಂದು, ಈಗ ಬೇರೆ ಜಿಲ್ಲೆಗಳಿಗೆ ಹೋದರೆ ಅಲ್ಲಿ ಈ ಆಲಿಕಲ್ಲು ಮಳೆಯಿಂದ ರೈತರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ, ಬೆಳೆಗಳಿಗೆ ಹಾನಿಯಾಗುತ್ತೆ. ಇನ್ನು ಬೆಂಗಳೂರಲ್ಲೂ ಕೂಡ ಆಲಿಕಲ್ಲು ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆ ಎಲ್ಲ ಕಡೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ.